ಮೂಡ ಟೆನ್ಷನ್ ಸಿಎಂಗೆ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಇದು ಯಾವಾಗ ರಾಜ್ಯಪಾಲರ ಅಂಗಳ ತನಕ ಬಂದು ನಿಲ್ತಾರ ಅಲ್ಲಿ ತನಕ ಪ್ರಾಸಿಕ್ಯೂಷನ್ ಏನಾದರೂ ಆಗಿಬಿಡುತ್ತಾ ಅನ್ನುವಂಥ ಭಯ ಭೀತಿ ಕೂಡ ಇದೆ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ನೆ ಬೆಳವಣಿಗೆ, ಮಿಂಚಿನ ಬೆಳವಣಿಗೆಗಳಾಗ್ತಾ ಇವೆ. ಸಿಎಂ ಸಿದ್ದರಾಮಯ್ಯಂಗೆ ಮೂಡ ಟೆನ್ಷನ್ ಈಗ ವಿಪರೀತ ಜಾಸ್ತಿ ಆಗ್ತಾ ಇದೆ. ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಡುವಂತ ಸಾಧ್ಯತೆಗಳಿವೆ. ಯಡಿಯೂರಪ್ಪನವರ ನಂತರ ಇದು ಇನ್ನೊಂದು ಪ್ರಕರಣ. ಸಿಎಂ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅಸ್ತು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಸಿಎಂ ಆಪ್ತರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಸಂಜೆ ಸಚಿವ ಜಾರ್ಜ್ ನಿವಾಸದಲ್ಲಿ ಸಿಎಂ ಚರ್ಚೆ ಮಾಡಿದ್ದಾರೆ. ಪರಮೇಶ್ವರ್ ಕೂಡ ಇದ್ರು, ಸಚಿವ ಜಾರ್ಜ್ ಇದ್ರು, ಆತ್ಮೀಯರಿದ್ರು. ಇವತ್ತು ಸಂಪುಟ ಸಭೆ ಕೂಡ ಇದೆ. ಸಂಪುಟ ಸಭೆಗೆ ಸಮಯವನ್ನು ಕೂಡ ಕಾಯ್ದಿಟ್ಟಿದ್ದಾರೆ ಸಿಎಂ. ಸಂಪುಟ ಸಭೆ ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮ ಇವತ್ತು ಸಿಎಂದಿಲ್ಲ. ನಿನ್ನೆ ಮೊನ್ನೆ ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನೇನಾಗಿದೆ, ಏನೇನು ಬೆಳವಣಿಗೆಗಳಾಗಿದೆ ಗೊತ್ತಿರುವಂಥ ಸಂಗತಿ. ಕ್ಷಿಪ್ರ ಬೆಳವಣಿಗೆಯನ್ನು ಅಂದಾಜಿಸ್ತಾ ಇದೆ ಬಳಗ. 3-4 ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗಬಹುದು. ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಬೆಂಗಳೂರಿಗೆ ಹೊರಟಿದ್ರು, ಮೈಸೂರಿಗೆ ಹೋಗಿದ್ರು. ಆದರೆ ನಿನ್ನೆ ಮೈಸೂರಿನಿಂದ ವಾಪಸ್ ಬಂದಿದ್ದಾರೆ. ಎಲ್ಲರೂ ಸೇರಿಕೊಂಡು ಬಹಳ ಸೀರಿಯಸ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸಹಜವಾಗಿ ಮನಸ್ಥಿತಿ ಒಂದು ಲೆಕ್ಕದಲ್ಲಿ ಹೆಂಗಾಗಿದೆ ಅಂತಂದ್ರೆ ಅಲ್ಲೋಲ ಕಲ್ಲೋಲ ಆಗಿದೆ. ರಾಜ್ಯಪಾಲರೇನಾದರೂ ವಿಚಾರಣೆಗೆ ಅಸ್ತು ಅಂತ ಅಂದುಬಿಟ್ರೆ ಏನು ಕಥೆ? ಈ ರೀತಿಯ ಪ್ರಶ್ನೆ ಇದ್ದೇ ಇದೆ. ಹಂಗೇನಾದರೂ ಆಯಿತು ಅಂತಂದರೆ ಮುಡಾ ಸಂಕಷ್ಟ ಇನ್ನಷ್ಟು ಬಿಗಿಯಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಕಷ್ಟ ಇದೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರ್ದು ಅನ್ನುವಂಥ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. ಏನು ಮಾಡಲಿಕ್ಕೆ ಸಾಧ್ಯ? ಯಾಕಂದರೆ ನಮ್ಗೆ ಗೊತ್ತಿರುವಂಥ ಸಂಗತಿ ಹಿಂದೆಲ್ಲ ಏನಾಗಿತ್ತು ಅಂತ. ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ಸಿಎಂ ಉಪಹಾರ ಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಕಾವೇರಿ ನಿವಾಸದಲ್ಲಿ ಸಚಿವರಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ತಂತ್ರವನ್ನು ಹೆಣಿತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮ, ಮುಡಾ ಹಗರಣ ಇದು ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು ಕೆಡಿಸಿವೆ. ಸರ್ಕಾರದ ಒಂದು ಹೆಗ್ಗಳಿಕೆ ಏನಿತ್ತಲ್ಲ, ದೊಡ್ಡ ಡ್ಯಾಮೇಜ್ ಆಗಿದೆ, ಗೌರವಕ್ಕೆ ಧಕ್ಕೆ ಆಗಿದೆ. ಒಂದು ವೇಳೆ ಮುಡಾ ಪ್ರಕರಣ ಗಂಭೀರತೆಯನ್ನು ಪಡ್ಕೊಂಡ್ರೆ ಅದು ಎಲ್ಲಿಗೆ ಬೇಕಾದರೂ ಬಂದು ನಿಲ್ಲಬಹುದು. ಹೀಗಾಗಿ ಈಗಾಗಲೇ ಕಾನೂನು ತಜ್ಞರ ಜೊತೆಗೆ ಸಿಎಂ ನಿರಂತರವಾದಂಥ ಸಂಪರ್ಕದಲ್ಲಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಮುಡಾ ಪ್ರಕರಣ ಗಂಭೀರತೆಯನ್ನು ಪಡ್ಕೊಂಡ್ಬಿಟ್ರೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಯಾವ ಹೆಜ್ಜೆ ಇಡಬೇಕು, ರಾಜಕೀಯದಲ್ಲಾಗುವಂಥ ತಲ್ಲಣಗಳೇನೇನು, ಅಲ್ಲೋಲ ಕಲ್ಲೋಲಗಳೇನೇನು, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆಯಾಗಿದೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಏನೇನು ಮಾತುಕತೆ ಆಗಿದೆ, ಏನು ಎತ್ತ, ಅದರ ಬಗ್ಗೆ ಯಾವುದೇ ವಿವರಗಳನ್ನು ಹೇಳಿಲ್ಲ. ಇದೆಲ್ಲ ಒಂದು ಕಡೆಗೆ ಬೇರೆದ್ದೇ ರೀತಿಯ ತಿರುವನ್ನು ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇವೆ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಸಾಮಾನ್ಯ ಸಂಗತಿಯಲ್ಲ. ಯಾಕಂದರೆ ನಾನು ಒಂದು ಮಾತನ್ನು ಹೇಳಲೇಬೇಕು. ಈ ಒಂದು 15-20 ದಿವಸದ ಹಿಂದೆ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ನಾವು ವಿಶೇಷ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ನನ್ನ 24 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಸಿದ್ದರಾಮಯ್ಯ ಅಷ್ಟೊಂದು ಡಿಸ್ಟರ್ಬ್ ಆಗಿರುವಂಥ ಸಿದ್ದರಾಮಯ್ಯನವರು ನಾನು ನೋಡಿರಲಿಲ್ಲ ಪ್ರಸನ್ನ. ಯಾಕಂದರೆ ಪ್ರತಿಯೊಂದು ಮಾತಿಗೂ ಕೂಡ ಅವರು ಉದ್ವೇಗಗೊಳ್ತಿದ್ದಂಥ ರೀತಿ, ಅವರು ಉತ್ತರ ಕೊಡ್ತಿದ್ದಂಥ ಬಗೆ ಅದೆಲ್ಲ ಇದೆಯಲ್ಲ ಭಾಳ ಡಿಫ್ರೆಂಟ್ ಆಗಿತ್ತು. ನಂಬರ್ 1, ಕೆಲವು ಸಂದರ್ಭಗಳಲ್ಲಿ ಅವರು ಚೇರ್ನ ತುದಿಗೆ ಬಂದು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು, ಯಾಕೆ ಇಷ್ಟೊಂದು ಉದ್ವೇಗಕ್ಕೊಳಗಾಗ್ತಾ ಇದ್ದಾರೆ ಸಿಎಂ, ಏನು ಕಥೆ ಇದು ಅಂತಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ ಅಂತ ಸಿಎಂ ಗೊತ್ತಿದೆ. ಏನೇ ಸಮರ್ಥನೆ ಮಾಡ್ಕೋಬೋದು, ಸಮರ್ಥನೆಗಳು 100 ಮಾಡ್ಕೋಬೋದು ಪ್ರಸನ್ನ, ಆದರೆ ಸಾಮಾನ್ಯ ಸಂಗತಿ ಅಲ್ಲ ಇದು. ಏನಾದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಹೀಗಾಗಲೇ 2-3 ದಿನದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ತಲ್ಲಣಗಳು ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಏನು ನಡೀತಾ ಇದೆ ಪ್ರಸನ್ನ?
ರಂಗನಾಥ್, ಸದ್ಯದ ರಾಜ್ಯದ ಕಾಂಗ್ರೆಸ್ ಮತ್ತು ಸರ್ಕಾರದ ನಡೆಯನ್ನು ಗಮನಿಸಿದ್ರೆ ಮತ್ತು ಒಳಗಿಂದ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದ್ರೆ ಒಂದಷ್ಟು ತಲ್ಲಣಗಳಿಗೆ ಕಾರಣ ಆಗ್ಬೋದಂತ, ದೊಡ್ಡ ಮಟ್ಟಿಗಿನ ಸಂಚಲನ ಮೂಡಿಸಬಹುದಂತ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ. ನೇರವಾಗಿ 4-5 ವಿಚಾರಗಳಲ್ಲಿ ರಾಜಭವನ ಮತ್ತು ಕಾಂಗ್ರೆಸ್ ಸರ್ಕಾರದ ನಡುವೆ ಒಂದು ರೀತಿಯ ಸಂಘರ್ಷ ಶುರುವಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಅಂಥ ಬೆಳವಣಿಗೆಗಳಿದ್ದಾವೆ. ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ನೀವು ಹೇಳಿದ ಹಾಗೆ ಕುರ್ಚಿಯ ತುದಿಗೆ ಬಂದು ಕೂತು ಮಾತನಾಡುವಷ್ಟರ ಮಟ್ಟಿಗೆ ಅವರು ಆ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ತಾನು ನಿಷ್ಕಳಂಕ, ತನ್ನ 40 ವರ್ಷಗಳ ಜೀವನದಲ್ಲಿ ತಾನು ಯಾವತ್ತೂ ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ಮಾಡಿದ್ದೇನೆ ಅನ್ನುವಂಥ ಮಾತನ್ನ ಪದೇ ಪದೇ ಪ್ರಸ್ತಾಪ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಈ ಗಂಭೀರ ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯನವರೇ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು, ರಾಜಭವನದಿಂದಲೂ ಸಿಗ್ತಾ ಇರುವಂತಹ ಮಾಹಿತಿ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳಿದ್ದಾವೆ ಸರ್ಕಾರದಿಂದಲೂ ವರದಿಯನ್ನು ಕೇಳಲಾಗಿದೆ. 27ನೇ ತಾರೀಕಿನಂದೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜಭವನದಿಂದ ಪತ್ರ ಬಂದಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ವಿವರಗಳನ್ನ ನೀಡಬೇಕು ಅನ್ನುವಂಥ ಪದೇ ಪದೇ ರಾಜಭವನದಿಂದ ಈ ರೀತಿಯ ಪತ್ರಗಳು ಸರ್ಕಾರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ರಾಜಭವನದಿಂದ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಿದ್ದೇ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ತಲ್ಲಣಗಳು ಮೂಡಬಹುದಾದಂತಹ ಮತ್ತು ಯಾವ ರೀತಿಯ ಅತಿರೇಕಕ್ಕೂ ಹೋಗಬಹುದಾದಂತಹ ಬೆಳವಣಿಗೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಯಿಂದ ವಾಪಸ್ ಆದಂತಹ ಸಿದ್ದರಾಮಯ್ಯನವರು ನಿನ್ನೆ ನಡುರಾತ್ರಿಯ ತನಕವೂ ಕೂಡ KJ ಜಾರ್ಜ್ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಅನೌಪಚಾರಿಕ ಮಾತುಕತೆಯಲ್ಲಿ ತಮ್ಮ ಆಪ್ತ ಸಚಿವರನ್ನ ಕೂರಿಸಿಕೊಂಡು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ಸಲಹೆಯನ್ನು ಪಡೆದುಕೊಂಡಿದ್ದಾರೆ. ಮತ್ತು ಮುಂಬರುವಂತಹ ದಿನಗಳಲ್ಲಿ ರಾಜಭವನದಿಂದ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಿದ್ದೆ ಆದ್ರೆ ಸರ್ಕಾರದ ನಡೆ ಏನಾಗಿರಬೇಕು, CM ಸ್ಥಾನದಲ್ಲಿ ಇರುವಂತಹ ಸಿದ್ದರಾಮಯ್ಯನವರ ನಡೆ ಏನಾಗಿರಬೇಕು ಅನ್ನೋ ಬಗ್ಗೆಯೂ ಕೂಲಂಕುಷವಾದಂತಹ ಚರ್ಚೆಗಳು ನಡೆದಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದು ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಿದ್ದೆ ಆದ್ರೆ ಅದನ್ನ ವಿರೋಧಿಸಿ ಒಂದು ನಿರ್ಣಯವನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಬಹುದು. ಅದನ್ನ ಸಚಿವರಿಗೆ ಮನವರಿಕೆ ಮಾಡಿಕೊಡುವಂತಹ ದೃಷ್ಟಿಯಿಂದ ಇವತ್ತು ಉಪಹಾರ ಕೂಟವನ್ನು ಕೂಡ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ. ಅತ್ತ ಹೈಕಮಾಂಡ್ ಕೂಡ ಅಷ್ಟು ಸಮಾಧಾನವಾಗಿಲ್ಲ. ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ, ಲೋಕಸಭೆಯಲ್ಲಿ ವಿಷಯಗಳು ಪ್ರಸ್ತಾಪ ಆಗ್ತಾ ಇದಾವೆ. ನೇರವಾಗಿ ವಾಲ್ಮೀಕಿ ಮತ್ತು ಮೂಡಾ ವಿಚಾರವನ್ನೇ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಕಾರ್ನರ್ ಮಾಡುವಂತ ಕೆಲಸವನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾಡಿದೆ. ಅಲ್ಲಿ ಹೈಕಮಾಂಡ್ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಅದೇ ಕಾರಣಕ್ಕೋಸ್ಕರ CM ಮತ್ತು DCM ಅವರನ್ನ ಕರೆಸಿಕೊಂಡು ಸಂಪೂರ್ಣವಾದ ವಿವರಗಳನ್ನ ಪಡೆದುಕೊಂಡಿದ್ದಾರೆ. ಈ ಗಂಭೀರತೆ ಎಲ್ಲ ಒಂದ್ ಕಡೆ ಆ ಮುಂದಿನ ಬೇರೆ ಬೇರೆ ರೀತಿಯ ಧ್ರುವೀಕರಣದ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ. ರಂಗನಾಥ್, ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.